ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಿಮ್ಮ ಸಾಧನೆಯ ಉನ್ನತಿಗೆ ನಮ್ಮ ಕನ್ನಡದ ಸಿರಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಚಾವುಂಡರಾಯ ಈ ಕವಿಗೆ ಸಂಬಂಧಿಸಿದಂತೆ ನಾವು ವಿಡಿಯೋ ಭಾಗ 1ರಲ್ಲಿ ವಿವರಣೆಯನ್ನು ನಾವು ತಿಳ್ಕೊಂಡ್ವಿ. ಆದರೆ ಪ್ರಸ್ತುತ ತರಗತಿಯಲ್ಲಿ ಚಾವುಂಡರಾಯ ಕವಿಗೆ ಸಂಬಂಧಿಸಿದಂತೆ 50 ಬಹುಆಯ್ಕೆ ಪ್ರಶ್ನೋತ್ತರಗಳನ್ನು ನಾವು ಪ್ರಸ್ತುತ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಇಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳು ನೆಟ್ ಸ್ಲೆಟ್ ಅಷ್ಟೇ ಅಲ್ಲದೆ ಈಗ ಕಾಲ್ಫರ್ ಆಗಿರುವಂತಹ GPSTR HSTR ಪರೀಕ್ಷೆಗೂ ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಮುಖ ಅಂಶಗಳನ್ನ ಇಲ್ಲಿ ಒಳಗೊಂಡಿದೆ. ಏಕೆ ಅಂತಂದರೆ ನಾವು GPSTR ಮತ್ತು HSTR ಕೂಡ ಕನ್ನಡ ಸಾಹಿತ್ಯ ಚರಿತ್ರೆ, ಅಲ್ಲಿ ಹಳೆಗನ್ನಡದ ಕವಿಗಳು, ಹೊಸಗನ್ನಡದ ಕವಿಗಳ ಬಗ್ಗೆಯೂ ಕೂಡ ಸಿಲೆಬಸ್ ಇದೆ. ಸೊ ಅದರಿಂದ ನಿಮಗೆ ಇಲ್ಲಿ ಚಾವುಂಡರಾಯನ ಬಗ್ಗೆ ಇರುವಂತಹ ಪ್ರಮುಖ ಅಂಶಗಳು ಕೂಡ ನಿಮಗೆ GPSTR HSTRಗೂ ಕೂಡ ಬಹಳ ಪ್ರಮುಖವಾಗಿ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ಬೋದು. ಸೊ ಯಾರು ಕೂಡ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ. ಇದು ಎಲ್ಲ ಕನ್ನಡ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಭಾಳ ಸಹಕಾರಿಯಾಗಿದೆ. ಆದ್ದರಿಂದ ನೀವು ವಿಡಿಯೋ ಭಾಗ 1 ನೋಡಿ, ನಂತರ ಈ ವಿಡಿಯೋ ಭಾಗ 2 ನೋಡಿ. ಆಗ ನಿಮಗೆ ಕಾನ್ಸೆಪ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾದರೆ ತರಗತಿಯನ್ನು ಪ್ರಾರಂಭ ಮಾಡೋಣ. ಪ್ರಶ್ನೆ ಸಂಖ್ಯೆ 1. ಚಾವುಂಡರಾಯನು ಯಾವ ರಾಜವಂಶದ ಆಸ್ಥಾನದಲ್ಲಿ ಸಚಿವ ಮತ್ತು ದಂಡನಾಯಕನಾಗಿದ್ದನು? ನೋಡಿ, ಆಪ್ಷನ್ ಎ ಕದಂಬರು, ಆಪ್ಷನ್ ಬಿ ಗಂಗರು, ಆಪ್ಷನ್ ಸಿ ರಾಷ್ಟ್ರಕೂಟರು, ಆಪ್ಷನ್ ಡಿ ಚಾಲುಕ್ಯರು. ಇದಕ್ಕೆ ಸಂಬಂಧಿಸಿದಂತೆ ನಾನು ವಿಡಿಯೋ ಭಾಗ 1ರಲ್ಲಿ ಚಾವುಂಡರಾಯನಿಗೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳನ್ನು ನಾನು ಅಲ್ಲಿ ಅಪ್ಲೋಡ್ ಮಾಡಿದೆ. ಸೊ ನೀವು ಆ ವಿಡಿಯೋವನ್ನು ನೋಡಿದರೆ ನೀವು ಇದಕ್ಕೆ ಉತ್ತರವನ್ನು ಸರಿಯಾಗಿ ಗೆಸ್ ಮಾಡ್ಬೋದು. ಯಾವುದು? ಆಪ್ಷನ್ ಬಿ ಗಂಗರು ಇದಕ್ಕೆ ಸರಿಯಾದಂತಹ ಉತ್ತರ. ಸರಿನಾ? ನಾನು ಇಲ್ಲಿ ವಿವರಣೆಯನ್ನು ಕೊಡೋಕ್ಕೆ ಹೋಗೋದಿಲ್ಲ, ಏಕೆಂದರೆ ನಾನು ವಿಡಿಯೋ ಭಾಗ 1ರಲ್ಲೇ ಸಾಕಷ್ಟು ವಿವರಣೆಗಳನ್ನ ಕೊಟ್ಟಿರೋದ್ರಿಂದ ನಾನು ಎಲ್ಲಿ ವಿವರಣೆ ಕೊಡಬೇಕು ಅಲ್ಲಿ ವಿವರಣೆ ಕೊಡ್ತೀನಿ. ಇನ್ನು ಪ್ರಶ್ನೆಗಳು ಸರಳವಾಗಿದ್ದಾಗ ನಾನು ಹಾಗೆ ಪ್ರಶ್ನೆ ಮತ್ತು ಉತ್ತರಗಳನ್ನ ಹೇಳ್ಕೊಂಡು ಹೋಗ್ತೀನಿ. ಸರಿನಾ? ಹಾಗೆ ಪ್ರಶ್ನೆಗಳನ್ನ ನೋಡ್ತಾ ಸ್ವಲ್ಪ ಪ್ರಶ್ನೆಗಳೇನು ಡಿಫಿಕಲ್ಟ್ ಆಗ್ತಾ ಹೋಗ್ತವೆ. ಏಕೆಂದರೆ UGC ನೆಟ್ಗೆ ಸಂಭವನೀಯ ಪ್ರಶ್ನೋತ್ತರಗಳು ಆಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಡಿಫಿಕಲ್ಟ್ ಪ್ರಶ್ನೋತ್ತರಗಳನ್ನ ನಾನು ಟ್ಯಾಗ್ ಮಾಡಿದ್ದೀನಿ. ಸೊ ನೀವು ಇದೇನು ಪ್ರಶ್ನೆಗಳು ಇಷ್ಟೊಂದು ಲಾಂಗ್ ಆಗಿದೆಯಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೊಬೇಡಿ. ಸರಿನಾ? ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಇದು ಬಹಳ ಸುಲಭವಾಗಿರುವಂತಹ ಟಾಪಿಕ್ಸ್ ಅಂತ ಹೇಳ್ಬೋದು. ಓಕೆ, ಪ್ರಶ್ನೆ ಸಂಖ್ಯೆ 2 ನೋಡೋಣ. ಚಾವುಂಡರಾಯನ ಪ್ರಸಿದ್ಧ ಕನ್ನಡ ಗದ್ಯ ಕೃತಿ ಯಾವುದು? ಆಪ್ಷನ್ ಎ ಪಂಪರಾಮಾಯಣ, ಆಪ್ಷನ್ ಬಿ ಗದಾಯುದ್ಧ, ಆಪ್ಷನ್ ಸಿ ಚಾವುಂಡರಾಯ ಪುರಾಣ, ಆಪ್ಷನ್ ಡಿ ಪಂಪ ಭಾರತ. ಸೊ ನೀವೆಲ್ಲ ಗೆಸ್ ಮಾಡ್ತಾ ಇರ್ಬೋದು ಯಾವುದು. ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಚಾವುಂಡರಾಯ ಪುರಾಣ. ಪ್ರಶ್ನೆ ಸಂಖ್ಯೆ 3. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ಯಾವ ವರ್ಷದಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ ಎ 978, ಆಪ್ಷನ್ ಬಿ 981, ಆಪ್ಷನ್ ಸಿ 990, ಆಪ್ಷನ್ ಡಿ 1000. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 981. ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಹಲವಾರು ಬಾರಿ ನೆಟ್ ಸ್ಲೆಟ್ ಮತ್ತು ಅದಕ್ಕಿಂತ ಹೆಚ್ಚಾಗಿ SDFDಯಲ್ಲಿ ಬಹಳ ಸರಿ ಇದನ್ನು ಕೇಳ್ತಾ ಇದ್ದಾರೆ. ಸೊ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದವ್ರು ಯಾರು ಮತ್ತು ಎಷ್ಟನೇ ವರ್ಷದಲ್ಲಿ ಅಂತಲೂ ಕೂಡ ಕೇಳಿದ್ದಾರೆ. ಸೊ ನೀವು ಇಸ್ವಿಯನ್ನು ಕರೆಕ್ಟಾಗಿ ನೆನ್ಪಿಟ್ಕೊಬೇಕು. ಎಷ್ಟು? 981. ಸರಿನಾ? ಪ್ರಶ್ನೆ ಸಂಖ್ಯೆ 4 ನೋಡೋಣ. ಬಾಹುಬಲಿ ಮೂರ್ತಿಯ ಎತ್ತರ ಎಷ್ಟು? ಸೊ ಇದು ಕೂಡ ಬಹಳ ಇಂಪಾರ್ಟೆಂಟು. ಆಪ್ಷನ್ ಎ 40 ಅಡಿ, ಆಪ್ಷನ್ ಬಿ 50 ಅಡಿ, ಆಪ್ಷನ್ ಸಿ 57 ಅಡಿ, ಆಪ್ಷನ್ ಡಿ 60 ಅಡಿ. ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 57 ಅಡಿ. ಬಾಹುಬಲಿಯ ಮೂರ್ತಿ ಎತ್ತರ ಎಷ್ಟಿದೆ ಅಂತಂದರೆ 57 ಅಡಿ ಎತ್ತರ ಇದೆ ಅಂತ ಹೇಳ್ಬೋದು. ಇದು ಏಕಶಿಲಾ ವಿಗ್ರಹದಲ್ಲಿ ಕೆತ್ತನೆ ಮಾಡಿರುವಂತಹ ಒಂದು ಮೂರ್ತಿಯಾಗಿದೆ. ಪ್ರಶ್ನೆ ಸಂಖ್ಯೆ 5. ಚಾವುಂಡರಾಯನ ಆಧ್ಯಾತ್ಮಿಕ ಗುರುಗಳು ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ನೇಮಿಚಂದ್ರ ಸಿದ್ಧಾಂತದೇವ, ಆಪ್ಷನ್ ಡಿ ಅಜಿತ್ ಸೇನ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು?
ಆಪ್ಷನ್ ಸಿ ನೇಮಿಚಂದ್ರ ಸಿದ್ಧಾಂತದೇವ ಅನ್ನೋರು ಚಾವುಂಡರಾಯನ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ನೋಡಿ. ನಾನಿಲ್ಲಿ ಯಾವುದೇ ಪ್ರಶ್ನೆನ ಇಂಪಾರ್ಟೆಂಟ್ ಅಂತ ಹೇಳೋದಿಲ್ಲ, ಯಾಕೆಂದರೆ ಇದು ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಟ್ಯಾಗ್ ಮಾಡಿರೋದು. ಓಕೆನಾ, ನಾನು ಪರೀಕ್ಷಾ ದೃಷ್ಟಿಯಿಂದ ಕೀ ಪಾಯಿಂಟ್ಸ್ ಮಾಡ್ಕೊಂಡಿದ್ದು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಪ್ರಶ್ನೆ ಉತ್ತರಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್, ಸರಿನಾ. ಇನ್ನು ಪ್ರಶ್ನೆ ಸಂಖ್ಯೆ 6 ನೋಡೋಣ. ಚಾವುಂಡರಾಯನು ಯಾವ ಧರ್ಮದ ಅನುಯಾಯಿಯಾಗಿದ್ದನು? ಆಪ್ಷನ್ ಎ ಬೌದ್ಧ ಧರ್ಮ, ಆಪ್ಷನ್ ಬಿ ಶೈವ ಧರ್ಮ, ಆಪ್ಷನ್ ಸಿ ಜೈನ ಧರ್ಮ, ಆಪ್ಷನ್ ಡಿ ವೈಷ್ಣವ ಧರ್ಮ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಸಿ ಜೈನ ಧರ್ಮ ಇದಕ್ಕೆ ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 7. ಚಾವುಂಡರಾಯ ಪುರಾಣದಲ್ಲಿ ಎಷ್ಟು ಶಲಾಕ ಪುರುಷರ ಜೀವನ ಚರಿತ್ರೆ ಇದೆ? ಆಪ್ಷನ್ ಎ 24, ಆಪ್ಷನ್ ಬಿ 50, ಆಪ್ಷನ್ ಸಿ 63, ಆಪ್ಷನ್ ಡಿ 72. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 63. ಚಾವುಂಡರಾಯ ಪುರಾಣದಲ್ಲಿ ಒಟ್ಟು 63 ಶಲಾಕ ಪುರುಷರ ಜೀವನ ಚರಿತ್ರೆಯನ್ನು ಒಳಗೊಂಡಿದೆ, ಸರಿನಾ. ಪ್ರಶ್ನೆ ಸಂಖ್ಯೆ 8. ಚಾವುಂಡರಾಯನಿಗೆ ಇದ್ದ ಪ್ರಮುಖ ಬಿರುದು ಯಾವುದು? ಆಪ್ಷನ್ ಎ ಕವಿಚಕ್ರವರ್ತಿ, ಆಪ್ಷನ್ ಬಿ ರಾಯಸಮುದ್ರ, ಆಪ್ಷನ್ ಸಿ ಅಭಿನವ ಪಂಪ, ಆಪ್ಷನ್ ಡಿ ಸಾಹಸ ಭೀಮ ಅಲ್ವಾ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ನಾವು ಯಾವುದು ನೋಡ್ಬೋದು? ಆಪ್ಷನ್ ಬಿ ರಾಯಸಮುದ್ರ ಅಲ್ವಾ. ಸಾಹಸ ಭೀಮ ವಿಜಯ ಎಂಬಂತಹ ಬಿರುದು ಯಾರಿಗಿದೆ? ಕವಿಚಕ್ರವರ್ತಿ ಎನ್ನುವಂಥ ಬಿರುದು ಯಾರಿಗೆ? ಮತ್ತು ಅಭಿನವ ಪಂಪ ಎನ್ನುವಂಥ ಬಿರುದು ಯಾರಿಗಿದೆ ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ ಮಾಡಬೇಕು. ಸೊ ಇದು ನಿಮಗೆ ನೇರವಾದ ಪ್ರಶ್ನೆ. ಇನ್ನು ಪ್ರಶ್ನೆ ಸಂಖ್ಯೆ 9. ಚಾವುಂಡರಾಯನು ಯಾವ ಶತಮಾನಕ್ಕೆ ಸೇರಿದವನು? ಆಪ್ಷನ್ ಎ 8ನೇ ಶತಮಾನ, ಆಪ್ಷನ್ ಬಿ 9ನೇ ಶತಮಾನ, ಆಪ್ಷನ್ ಸಿ 10ನೇ ಶತಮಾನ, ಆಪ್ಷನ್ ಡಿ 11ನೇ ಶತಮಾನ. ಎಷ್ಟು? ಆಪ್ಷನ್ ಸಿ 10ನೇ ಶತಮಾನ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 10. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿ ಯಾವ ಬೆಟ್ಟದ ಮೇಲಿದೆ? ಆಪ್ಷನ್ ಎ ನಂದಿ ಬೆಟ್ಟ, ಆಪ್ಷನ್ ಬಿ ಚಾಮುಂಡಿ ಬೆಟ್ಟ, ಆಪ್ಷನ್ ಸಿ ವಿಂಧ್ಯಗಿರಿ, ಆಪ್ಷನ್ ಸಿ ಡಿ ಚಂದ್ರಗಿರಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಸಿ ವಿಂಧ್ಯಗಿರಿ. ಪ್ರಶ್ನೆ ಸಂಖ್ಯೆ 11. ಚಾವುಂಡರಾಯನು ಯಾವ ಗಂಗರಾಜನ ಆಳ್ವಿಕೆಯಲ್ಲಿ ಪ್ರಧಾನಿಯಾಗಿದ್ದನು? ಆಪ್ಷನ್ ಎ ಮಾರಸಿಂಹ, ಆಪ್ಷನ್ ಬಿ 2ನೇ ರಾಚಮಲ್ಲ, ಆಪ್ಷನ್ ಸಿ ದುರ್ವಿನೀತ, ಆಪ್ಷನ್ ಡಿ ಶ್ರೀಪುರುಷ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 2ನೇ ರಾಚಮಲ್ಲನ ಆಸ್ಥಾನದಲ್ಲಿ ಚಾವುಂಡರಾಯ ಪ್ರಧಾನಮಂತ್ರಿಯಾಗಿದ್ದ ಅಥವಾ ಪ್ರಧಾನಿಯಾಗಿದ್ದ, ಸರಿನಾ. ಪ್ರಶ್ನೆ ಸಂಖ್ಯೆ 12. ಚಾವುಂಡರಾಯನಿಗೆ ಹಣ್ಣಿಗ ಎಂಬ ಬಿರುದು ಇತ್ತೆ? ಆಪ್ಷನ್ ಎ ಹೌದು, ಆಪ್ಷನ್ ಎ ಇಲ್ಲ, ಆಪ್ಷನ್ ಎ ಗೊತ್ತಿಲ್ಲ, ಆಪ್ಷನ್ ಡಿ ಬೇರೆ ರಾಜನಿಗೆ ಇತ್ತು. ಹೌದು, ಆಪ್ಷನ್ ಎ ಚಾವುಂಡರಾಯನಿಗೆ ಹಣ್ಣಿಗ ಎನ್ನುವಂಥ ಬಿರುದು ಇತ್ತು, ಸರಿನಾ. ಹಾಗೆಯೇ ಚಾವುಂಡರಾಯನಿಗೆ ಅಣ್ಣ ಎನ್ನುವಂಥ ಬಿರುದು ಇತ್ತು, ಹಾಗೆಯೇ ರಾಯ ಎನ್ನುವಂಥ ಬಿರುದು ಕೂಡ ಅವನಿಗೆ ಇತ್ತು, ಸರಿನಾ. ಯಾಕೆ ಅವನಿಗೆ ಅಣ್ಣ ಎನ್ನುವಂಥ ಬಿರುದಿತ್ತು ಅಂತಂದರೆ ಜನಗಳು ಪ್ರೀತಿಯಿಂದ ಅವ್ರನ್ನ ಅಣ್ಣ ಅಂತ ಕರೀತಾ ಇದ್ರು. ಹಾಗೆಯೇ ರಾಜ ಕೊಟ್ಟಂತಹ ಬಿರುದು ರಾಯ ಅಂತ, ಸರಿನಾ. ಇನ್ನು ಪ್ರಶ್ನೆ ಸಂಖ್ಯೆ 13. ಚಾವುಂಡರಾಯ ಪುರಾಣವು ಯಾವ ಭಾಷೆಯಲ್ಲಿದೆ? ಆಪ್ಷನ್ ಎ ಕನ್ನಡ, ಆಪ್ಷನ್ ಎ ಸಂಸ್ಕೃತ, ಆಪ್ಷನ್ ಬಿ ಕನ್ನಡ, ಆಪ್ಷನ್ ಸಿ ಪ್ರಾಕೃತ, ಆಪ್ಷನ್ ಡಿ ತೆಲುಗು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕನ್ನಡ. ಪ್ರಶ್ನೆ ಸಂಖ್ಯೆ 14. ಚಾವುಂಡರಾಯನು ಸಂಸ್ಕೃತದಲ್ಲಿ ರಚಿಸಿದ ಕೃತಿ ಯಾವುದು? ಆಪ್ಷನ್ ಎ ಚಾವುಂಡರಾಯ ಪ್ರತ್ಯಯ, ಆಪ್ಷನ್ ಬಿ ಲೋಕೋಪಕಾರ, ಆಪ್ಷನ್ ಸಿ ಕವಿರಾಜ ಮಾರ್ಗ, ಆಪ್ಷನ್ ಡಿ ಒಡ್ಡಾರಾಧನೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಚಾವುಂಡರಾಯ ಪ್ರತ್ಯಯ ಅಲ್ವಾ. ನೀವು ಲೋಕೋಪಕಾರ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಇದನ್ನು ಲೋಕೋಪಕಾರ ಎನ್ನುವಂಥ ಒಂದು ಕೃತಿಯನ್ನು 2ನೇ ಚಾವುಂಡರಾಯನು ರಚನೆ ಮಾಡ್ತಾರೆ. ಇದಕ್ಕೆ ನಾನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕ್ತೀನಿ, ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ ಸಂಖ್ಯೆ 15. ಈ ಮೂರ್ತಿಯನ್ನು ನಿರ್ಮಿಸಲು ಚಾವುಂಡರಾಯನಿಗೆ ಪ್ರೇರಣೆ ನೀಡಿದ
ತಾಯಿಯ ಹೆಸರೇನು? ಅಂದರೆ ಗೊಮ್ಮಟೇಶ್ವರ ಮೂರ್ತಿ. ಓಕೆನಾ. ಆಪ್ಷನ್ ಎ ಕಾಳಲಾದೇವಿ, ಆಪ್ಷನ್ ಬಿ ರಾಜಮಾತೆ, ಆಪ್ಷನ್ ಸಿ ಶಾಂತಲೆ, ಆಪ್ಷನ್ ಡಿ ಅಬ್ಬಕ್ಕ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಎ ಕಾಳಲಾದೇವಿ. ಸರಿನಾ? ಪ್ರಶ್ನೆ ಸಂಖ್ಯೆ 16. ತ್ರಿಷಷ್ಟಿ ಲಕ್ಷಣ ಮಹಾಪುರಾಣದ ಮತ್ತೊಂದು ಹೆಸರು ಏನು? ಆಪ್ಷನ್ ಎ ಪಂಪರಾಮಾಯಣ, ಆಪ್ಷನ್ ಬಿ ಚಾವುಂಡರಾಯ ಪುರಾಣ, ಆಪ್ಷನ್ ಸಿ ಆದಿಪುರಾಣ, ಆಪ್ಷನ್ ಡಿ ವಿಕ್ರಮಾರ್ಜುನ ವಿಜಯ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚಾವುಂಡರಾಯ ಪುರಾಣ. ಪುರಾಣ ಅಂತ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನ್ ಬಿ ಚಾವುಂಡರಾಯ ಪುರಾಣ ಆಗಿಬಿಟ್ಟಿದೆ, ಪುರಾಣ ಅಂತ ಮಾಡ್ಕೊಳ್ಳಿ. ಓಕೆನಾ. ಪ್ರಶ್ನೆ ಸಂಖ್ಯೆ 17. ಚಾವುಂಡರಾಯನ ಸಮಕಾಲೀನರಾಗಿದ್ದ ಪ್ರಸಿದ್ಧ ಕನ್ನಡದ ಮಹಾನ್ ಕವಿ ಯಾರು? ನಮಗೆಲ್ಲ ಗೊತ್ತು, ಆಪ್ಷನ್ ಎ ರನ್ನ. ಸೊ ಆಪ್ಷನ್ ಎ ರನ್ನ, ಆಪ್ಷನ್ ಬಿ ಪಂಪ, ಆಪ್ಷನ್ ಸಿ ಕುಮಾರವ್ಯಾಸ, ಆಪ್ಷನ್ ಡಿ ಹರಿಹರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರನ್ನ. ಪ್ರಶ್ನೆ ಸಂಖ್ಯೆ 18. ಚಾವುಂಡರಾಯನ ಕಾಲಘಟ್ಟ ಯಾವುದು? ಇಲ್ಲಿ ಒಂದೊಂದು ಪ್ರಶ್ನೆ ರಿಪೀಟ್ ಆಗಿದೆ ಅಂತ ಅಂದ್ಕೊಂಬೇಡಿ. ಪ್ರಶ್ನೆ ಕೇಳೋ ಶೈಲಿಯನ್ನು ನಾನು ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದೀನಿ. ಓಕೆನಾ. ಆಪ್ಷನ್ ಎ 10ನೇ ಶತಮಾನದ ಉತ್ತರಾರ್ಧ, ಆಪ್ಷನ್ ಬಿ 12ನೇ ಶತಮಾನದ ಪೂರ್ವಾರ್ಧ, ಆಪ್ಷನ್ ಸಿ 8ನೇ ಶತಮಾನ, ಆಪ್ಷನ್ ಡಿ 14ನೇ ಶತಮಾನ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ 10ನೇ ಶತಮಾನದ ಉತ್ತರಾರ್ಧ. ಓಕೆನಾ. ಅಂದರೆ 10ನೇ ಶತಮಾನದ ಪ್ರಾರಂಭ ಅಂತ. ಓಕೆ. ಪ್ರಶ್ನೆ ಸಂಖ್ಯೆ 19. ಚಾವುಂಡರಾಯ ಪುರಾಣ ಗ್ರಂಥದ ಶೈಲಿ ಹೇಗಿದೆ? ಆಪ್ಷನ್ ಎ ನೋಡಿ, ಇಲ್ಲಿಂದ ಪ್ರಶ್ನೆಗಳು ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಆಳವಾದಂತಹ ಪ್ರಶ್ನೋತ್ತರಗಳು ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಚಾವುಂಡರಾಯ ಪುರಾಣ ಗ್ರಂಥದ ಶೈಲಿ ಹೇಗಿದೆ? ಆಪ್ಷನ್ ಎ ಅತ್ಯಂತ ಸರಳ ವಚನ ಶೈಲಿ, ಆಪ್ಷನ್ ಬಿ ಪ್ರೌಢ ಮತ್ತು ಅಲಂಕಾರಿಕ ಹಳೆಗನ್ನಡ ಗದ್ಯ ಪದ್ಯ ಮಿಶ್ರಿತ ಶೈಲಿ, ಆಪ್ಷನ್ ಸಿ ಕೇವಲ ಸಂಸ್ಕೃತ ಪದ್ಯಗಳು, ಆಪ್ಷನ್ ಡಿ ಜಾನಪದ ಶೈಲಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಬಿ ಪ್ರೌಢ ಮತ್ತು ಅಲಂಕಾರಿಕ ಹಳೆಗನ್ನಡ ಗದ್ಯ ಪದ್ಯ ಮಿಶ್ರಿತ ಶೈಲಿ. ಓಕೆನಾ. ಪ್ರಶ್ನೆ ಸಂಖ್ಯೆ 20. ಶ್ರವಣಬೆಳಗೊಳದ ಯಾವ ಬೆಟ್ಟದ? ಇಲ್ಲಿ ನೋಡಿ, ನಿಮಗೆ ಒಂದೊಂದು ಕ್ಲಾರಿಫೈ ಮಾಡ್ತೀನಿ. ಚಾವುಂಡರಾಯ ಪುರಾಣ ಗ್ರಂಥದ ಶೈಲಿ ಇಲ್ಲಿ ಕೇಳಿರೋದು. ನಾನು ಈಗ ರೀಸೆಂಟಾಗಿ ಪ್ರಶ್ನೆ ಹೇಳಿದೆ ನೋಡಿ, ಚಾವುಂಡರಾಯ ಪುರಾಣ ಯಾವ ಒಂದು ಭಾಷೆಯಲ್ಲಿ ರಚನೆಯಾಗಿದೆ ಅಂತ ಹೇಳಿದೆ, ಕನ್ನಡ ಅಂತ ಹೇಳಿದೆ ಅಲ್ವಾ ಆನ್ಸರು. ಇಲ್ಲಿ ನೋಡಿ, ಚಾವುಂಡರಾಯ ಪುರಾಣ ಗ್ರಂಥದ ಶೈಲಿ ಪ್ರೌಢ ಮತ್ತು ಅಲಂಕಾರಿಕ ಹಳೆಗನ್ನಡ ಗದ್ಯ ಪದ್ಯ ಮಿಶ್ರಿತ ಶೈಲಿ. ಸೊ ನೀವು ಅಲ್ಲಿ ಆಯ್ಕೆಗಳನ್ನು ಹೇಗೆ ಕೊಟ್ಟಿದ್ದಾರೋ ಅದನ್ನು ಆಧರಿಸಿ ನೀವು ಉತ್ತರವನ್ನು ಕೊಡಬೇಕು. ಸರಿನಾ? ಉತ್ತರವನ್ನು ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಥರ ಆಪ್ಷನ್ಸ್ಗಳಿದ್ದಾಗ ನೀವು ಪ್ರೌಢ ಮತ್ತು ಅಲಂಕಾರಿಕ ಕನ್ನಡ ಗದ್ಯ ಪದ್ಯ ಮಿಶ್ರಿತ ಶೈಲಿ ಅಂತ ಚೂಸ್ ಮಾಡಬೇಕಾಗುತ್ತೆ. ಹಾಗೆ ಚಾವುಂಡರಾಯ ಪುರಾಣದ ಭಾಷೆ ಯಾವುದು ಅಂತ ಕೇಳಿದಾಗ ಕನ್ನಡ, ತಮಿಳು, ಹಿಂದಿ ಈ ಥರ ಕೇಳಿದಾಗ ಕನ್ನಡವನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ಪ್ರಶ್ನೆಗೆ ತಕ್ಕಂತೆ ಆಯ್ಕೆಗಳನ್ನು ಹೇಗೆ ಕೊಟ್ಟಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ನೀವು ಆಯ್ಕೆಗಳನ್ನ ಚೂಸ್ ಮಾಡಬೇಕಾಗುತ್ತೆ. ಓಕೆನಾ? ಇನ್ನು ಇದು ಅರ್ಥ ಆಯಿತು ಅಂದ್ಕೊತೀನಿ. ಇನ್ನು ಪ್ರಶ್ನೆ ಸಂಖ್ಯೆ 20 ನೋಡೋಣ. ಶ್ರವಣಬೆಳಗೊಳದ ಯಾವ ಬೆಟ್ಟದ ಮೇಲೆ ಗೊಮ್ಮಟೇಶ್ವರ ಮೂರ್ತಿ ಇದೆ? ಆಪ್ಷನ್ ಎ ಚಂದ್ರಗಿರಿ, ಆಪ್ಷನ್ ಬಿ ವಿಂಧ್ಯಗಿರಿ ಅಥವಾ ಇಂದ್ರಗಿರಿ, ಆಪ್ಷನ್ ಸಿ ನಂದಿ ಬೆಟ್ಟ, ಆಪ್ಷನ್ ಡಿ ಸೌಗಂಧಿಕ ಬೆಟ್ಟ. ನಾನು ನಿಮ್ಗೆ ಆಗಲೇ ಹೇಳಿದೆ, ಪ್ರಶ್ನೆಗಳು ರಿಪೀಟ್ ಆಗಿದೆ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಪ್ರಶ್ನೆಗಳನ್ನು ಕೇಳೋ ರೀತಿಯನ್ನು ನಾನು ಬದಲಾಗಿಸಿ ಕೊಟ್ಟಿದ್ದೀನಿ. ಸರಿನಾ? ಈಗ ಅಲ್ಲಿ ವಿಂಧ್ಯಗಿರಿ ಬೆಟ್ಟ ಲಾಸ್ಟ್ ಟೈಮ್ ನಾನು ಹೇಳಿದೆ. ಈಗ ಬಟ್ ಅಲ್ಲಿ ನಾನು ಇದಕ್ಕೆ ವಿಂಧ್ಯಗಿರಿಗೆ ಚಂದ್ರಗಿರಿ ಅನ್ನೋದನ್ನು ನಾನು ಮೆನ್ಷನ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ನೀವು ನೋಡ್ಕೊಬೇಕು. ಓಕೆ. ಸೌಗಂಧಿಕ ಬೆಟ್ಟನೂ ಕೂಡ ನನ್ನಲ್ಲಿ ಆಯ್ಕೆಯಲ್ಲೇ ಕೊಟ್ಟಿಲ್ಲ, ಇಲ್ಲಿ ಸೇರಿಸಿದ್ದೀನಿ. ಆದ್ದರಿಂದ ರಿಪೀಟ್ ಆಗಿರೋ ಪ್ರಶ್ನೆಗಳನ್ನೇ ಯಾವ ಒಂದು ಮಾದರಿಯಲ್ಲಿ ಅವರು ಚೇಂಜ್ ಮಾಡಿ ಕೇಳ್ಬೋದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಟ್ಯಾಗ್ ಮಾಡಿದ್ದೀನಿ. ಓಕೆನಾ? ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 20 ಗೊತ್ತಾಯ್ತಲ್ವಾ? ಶ್ರವಣಬೆಳಗೊಳದ ಯಾವ ಬೆಟ್ಟದ ಮೇಲೆ ಗೊಮ್ಮಟೇಶ್ವರ ಮೂರ್ತಿ ಇದೆ? ಇದಕ್ಕೆ ಉತ್ತರ ಆಪ್ಷನ್ ಬಿ ವಿಂಧ್ಯಗಿರಿ ಅಥವಾ ವಿಂಧ್ಯಗಿರಿ ಅಥವಾ ಇಂದ್ರಗಿರಿ. ಸರಿನಾ? ಪ್ರಶ್ನೆ ಸಂಖ್ಯೆ 21. ಚಾವುಂಡರಾಯನು ಯಾವ ರಾಜನ ಮಂತ್ರಿಯಾಗಿ ಹೆಚ್ಚಿನ ಕೀರ್ತಿ ಗಳಿಸಿದನು? ಆಪ್ಷನ್ ಎ 4ನೇ ರಾಚಮಲ್ಲ, ಆಪ್ಷನ್ ಬಿ ಪ್ರಥಮ ಭೂತುಕ, ಆಪ್ಷನ್ ಸಿ
ಹಿಮ್ಮಡಿ ಮಾರಸಿಂಹ, ಆಪ್ಷನ್ ಡಿ ಹಿಮ್ಮಡಿ ಶಿವಮಾರ. ಇದಕ್ಕೆ ಸರಿಯಾದಂಥ ಉತ್ತರ ನಮಗೆಲ್ಲ ಗೊತ್ತು, ಆಪ್ಷನ್ ಎ 4ನೇ ರಾಚಮಲ್ಲನ ಆಸ್ಥಾನದಲ್ಲಿ ಚಾವುಂಡರಾಯ ಮಂತ್ರಿಯಾಗಿದ್ದನು. ಓಕೆನಾ, ರೈಟ್. ಪ್ರಶ್ನೆ ಸಂಖ್ಯೆ 22. ಗಂಗಾ ಅರಸರ ಕಾಲದಲ್ಲಿ ಜೈನ ಧರ್ಮದ ಪ್ರಮುಖ ಕೇಂದ್ರವಾಗಿದ್ದ ಶ್ರವಣಬೆಳಗೊಳವನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ ಬೆಳಗೋಳ, ಆಪ್ಷನ್ ಸಿ ದೇವರಹಳ್ಳಿ, ಆಪ್ಷನ್ ಸಿ ಗೊಮ್ಮಟಾಪುರ, ಆಪ್ಷನ್ ಡಿ ಕಾಸರಗೋಡು. ಇದಕ್ಕೆ ಸರಿಯಾದಂಥ ಉತ್ತರ, ನಮಗೆ ಪ್ರಶ್ನೆ ನೋಡಿದ ತಕ್ಷಣ ನಾವು ಉತ್ತರವನ್ನು ಗೆಸ್ ಮಾಡ್ಬೋದು. ಆಪ್ಷನ್ ಎ ಬೆಳಗೋಳ, ಸರಿನಾ? ಶ್ರವಣ ಬೆಳಗೋಳ ಅಂತಲೇ ಖ್ಯಾತಿ ಪಡ್ಕೊಂಡಿದೆ ಅಲ್ವಾ, ಸೊ ಆ ಥರ. ಪ್ರಶ್ನೆ ಸಂಖ್ಯೆ 23. ಚಾವುಂಡರಾಯನು ಜೈನ ಧರ್ಮದ ಪ್ರಚಾರಕ್ಕಾಗಿ ಮತ್ತು ತನ್ನ ತಾಯಿಯ ಸ್ಮರಣೆಗಾಗಿ ಏನು ನಿರ್ಮಿಸಿದನು? ಆಪ್ಷನ್ ಎ ಜಿನಾಲಯ ಅಥವಾ ಬಸದಿ, ಆಪ್ಷನ್ ಬಿ ದೇವಸ್ಥಾನ, ಆಪ್ಷನ್ ಸಿ ಸರೋವರ, ಆಪ್ಷನ್ ಡಿ ಸ್ತಂಭ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಗೆಸ್ ಮಾಡಿ. ಆಪ್ಷನ್ ಎ ಜಿನಾಲಯ. ಓಕೆನಾ, ಏಕೆಂದರೆ ಜೈನ ಧರ್ಮದ ಪ್ರಚಾರಕ್ಕಾಗಿ ನಾವು ನೋಡೋದಾದರೆ ಬಸದಿಗಳನ್ನೇ ಹೆಚ್ಚು ಅವರು ಏನು ಮಾಡಿದರು, ಪ್ರಾರಂಭ ಮಾಡಿದರು ಅಲ್ವಾ. ಬಸದಿಗಳ ಒಂದು ನಿರ್ಮಾಣಕ್ಕೆ ಅವರು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದರು. ಹಾಗೆ ಇಲ್ಲಿ ಚಾವುಂಡರಾಯನು ಕೂಡ ಏನು ಮಾಡಿದರು, ತನ್ನ ತಾಯಿಯ ಸ್ಮರಣೆಗಾಗಿ ಜಿನಾಲಯ ಅಂದರೆ ಬಸದಿಯ ಒಂದು ನಿರ್ಮಾಣದ ಕಾರ್ಯದಲ್ಲಿ ಮುಂದಾಗಿದ್ದರು ಅಂತ ಹೇಳ್ಬೋದು. ಇದು ಪ್ರಶ್ನೆ ಸಂಖ್ಯೆ 23ಕ್ಕೆ ಸಂಬಂಧಿಸಿದಂತೆ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 24 ನೋಡೋಣ. ಚಾವುಂಡರಾಯನಿಗೆ ಇದ್ದ ಪ್ರಮುಖ ದಂಡನಾಯಕನ ಬಿರುದು ಏನು? ಆಪ್ಷನ್ ಎ ಸಮರ ದುರಂದರ, ಆಪ್ಷನ್ ಬಿ ಕವಿ ಕಾವ್ಯ ಕೌಸ್ತುಭ, ಆಪ್ಷನ್ ಸಿ ಸಾಹಿತ್ಯ ಚಕ್ರವರ್ತಿ, ಆಪ್ಷನ್ ಸಿ ಧರ್ಮಪ್ರಭು. ಇದಕ್ಕೆ ಸರಿಯಾದಂಥ ಉತ್ತರ ಸಮರ ಧುರಂಧರ, ಸರಿನಾ? ಮತ್ತು ಚಾವುಂಡರಾಯನಿಗೆ ಪ್ರತಿಪಕ್ಷ ನಾಯಕ ಎನ್ನುವಂಥ ಬಿರುದು ಕೂಡ ಇದೆ. ಇದನ್ನು ನೀವು ಮರಿಬಾರ್ದು, ನೋಟ್ ಮಾಡ್ಕೊಳ್ಳಿ. ಏನು? ಪ್ರತಿಪಕ್ಷ ನಾಯಕ, ಸರಿನಾ? ಚಾವುಂಡರಾಯನಿಗಿರುವಂಥ ಮತ್ತೊಂದು ಬಿರುದು. ಹಾಗೆ ಪ್ರಶ್ನೆ ಸಂಖ್ಯೆ 25 ನೋಡೋಣ. ಚಾವುಂಡರಾಯನ ಕಾಲದಲ್ಲಿ ಗಂಗ ರಾಜ್ಯದ ಮೇಲೆ ತೀವ್ರ ದಾಳಿ ನಡೆಸಿದವರು ಯಾರು? ಆಪ್ಷನ್ ಎ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ, ಆಪ್ಷನ್ ಬಿ ಹೊಯ್ಸಳರು, ಆಪ್ಷನ್ ಸಿ ಕಾಕತೀಯರು, ಆಪ್ಷನ್ ಡಿ ವಿಜಯನಗರದ ಅರಸರು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ ಅಥವಾ ಚೋಳರು. ಪ್ರಶ್ನೆ ಸಂಖ್ಯೆ 26. ಚಾವುಂಡರಾಯ ಪುರಾಣದಲ್ಲಿ ಮೊದಲು ಯಾವ ತೀರ್ಥಂಕರನ ಚರಿತ್ರೆ ಬರುತ್ತದೆ? ಆಪ್ಷನ್ ಎ ಋಷಭನಾಥ ಅಥವಾ ಆದಿನಾಥ, ಆಪ್ಷನ್ ಬಿ ಮಹಾವೀರ, ಆಪ್ಷನ್ ಸಿ ಪಾರ್ಶ್ವನಾಥ, ಆಪ್ಷನ್ ಡಿ ನೇಮಿನಾಥ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಋಷಭನಾಥ ಅಥವಾ ಆದಿನಾಥ ಅಂತ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 27. ಚಾವುಂಡರಾಯನು ಯಾವ ಪಂಥಕ್ಕೆ ಸೇರಿದ ಜೈನ ಅನುಯಾಯಿ ಆಗಿದ್ದನು? ಆಪ್ಷನ್ ಎ ದಿಗಂಬರ ಪಂಥ, ಆಪ್ಷನ್ ಬಿ ಶ್ವೇತಾಂಬರ ಪಂಥ, ಆಪ್ಷನ್ ಸಿ ಯಾಪನೀಯ ಪಂಥ, ಆಪ್ಷನ್ ಡಿ ಬೌದ್ಧ ಪಂಥ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ದಿಗಂಬರ ಪಂಥ. ಓಕೆನಾ. ಪ್ರಶ್ನೆ ಸಂಖ್ಯೆ 28. ಗಂಗರ ಕಾಲದ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಚಾವುಂಡರಾಯನ ಕೊಡುಗೆಯ ಮುಖ್ಯ ವಿಶೇಷತೆ ಏನು? ಆಪ್ಷನ್ ಎ ಗದ್ಯ ಸಾಹಿತ್ಯಕ್ಕೆ ಹೊಸ ತಿರುವು ನೀಡಿದ್ದು, ಆಪ್ಷನ್ ಬಿ ಬೃಹತ್ ಧಾರ್ಮಿಕ ಶಿಲ್ಪಕಲೆಗೆ ಪ್ರೋತ್ಸಾಹ ನೀಡಿದ್ದು, ಆಪ್ಷನ್ ಸಿ ಜೈನ ಧರ್ಮ ಗ್ರಂಥಗಳನ್ನು ಕನ್ನಡಕ್ಕೆ ತಂದಿದ್ದು, ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ. ಆದ್ದರಿಂದ ನೇರವಾಗಿ ನಾವು ಯಾವುದೇ ರೀತಿಯಾದಂತಹ ಒಂದು ಗೊಂದಲವನ್ನು ಮಾಡಿಕೊಳ್ಳದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಎನ್ನುವಂತಹ ಒಂದು ಈ ಆಪ್ಷನನ್ನು ನಾವು ಆಯ್ಕೆ ಮಾಡ್ಬೋದು, ಸರಿನಾ? ಪ್ರಶ್ನೆಯನ್ನು ಅರ್ಥ ಮಾಡ್ಕೊಬೇಕು. ಗಂಗರ ಕಾಲದ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಚಾವುಂಡರಾಯನ ಕೊಡುಗೆಯ ಮುಖ್ಯ ವಿಶೇಷತೆ ಏನು ಅಂತ ಕೇಳಿದರೆ ಸೋಲಿರುವಂಥ ಎಲ್ಲ ಅಂಶಗಳು ಕೂಡ ಸರಿಯಾಗಿದೆ. ಆದ್ದರಿಂದ ಮೇಲಿನ ಎಲ್ಲ ಆಯ್ಕೆಗಳು ಕೂಡ ಸರಿಯಿದೆ ಎನ್ನುವಂಥ ಒಂದು
ಆಯ್ಕೆಯನ್ನು ಚೂಸ್ ಮಾಡಬೇಕಾಗುತ್ತೆ. ಓಕೆ, ಇನ್ನು ಪ್ರಶ್ನೆ ಸಂಖ್ಯೆ 29 ನೋಡೋಣ. ಚಾವುಂಡರಾಯನ ಕಾಲದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಆಶ್ರಯ ನೀಡಿದ ರಾಜವಂಶ ಯಾವುದು? ಆಪ್ಷನ್ ಎ ಗಂಗಾವಂಶ, ಆಪ್ಷನ್ ಬಿ ಚಾಲುಕ್ಯ ವಂಶ, ಆಪ್ಷನ್ ಸಿ ರಾಷ್ಟ್ರಕೂಟ ವಂಶ, ಆಪ್ಷನ್ ಡಿ ಹೊಯ್ಸಳ ವಂಶ. ನಮಗೆಲ್ಲ ಉತ್ತರ ಗೊತ್ತು. ಆಪ್ಷನ್ ಎ ಗಂಗಾವಂಶ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 30. ಕರ್ನಾಟಕದ ಇತಿಹಾಸದಲ್ಲಿ ಚಾವುಂಡರಾಯನು ಇವನ ನಿರ್ಮಾಣದ ಮೂಲಕ ಅಳಿಸಲಾಗದ ಹೆಸರು ಮಾಡಿದ್ದಾನೆ. ಆಪ್ಷನ್ ಎ ಶ್ರವಣಬೆಳಗೊಳದ ಬಾಹುಬಲಿ ವಿಗ್ರಹ, ಆಪ್ಷನ್ ಬಿ ಹಳೇಬೀಡು ದೇವಾಲಯ, ಆಪ್ಷನ್ ಸಿ ಶ್ರವಣಬೆಳಗೊಳದ ದೊಡ್ಡ ಬಸದಿ, ಆಪ್ಷನ್ ಡಿ ಕವಿರಾಜ ಮಾರ್ಗ. ಇದಕ್ಕೆ ಸರಿಯಾದಂಥ ಉತ್ತರ ಏನು? ಆಪ್ಷನ್ ಎ ಶ್ರವಣಬೆಳಗೊಳದ ಬಾಹುಬಲಿ ವಿಗ್ರಹ. ಸರಿನಾ? ಇದು ಇದಕ್ಕೆ ಸರಿಯಾದಂಥ ಉತ್ತರ. ಇದು ಭಾಳ ಈಸಿಯೆಸ್ಟ್ ಆಗಿದೆ. ಓಕೆನಾ? ಈಸಿಯಾಗಿದೆ, ನಮಗೆಲ್ಲ ಗೊತ್ತು. ಇನ್ನು ಪ್ರಶ್ನೆ ಸಂಖ್ಯೆ 31 ನೋಡೋಣ. ಚಾವುಂಡರಾಯನು ಯಾರ ಆಳ್ವಿಕೆಯಲ್ಲಿ ನೊಳಂಬರ ಮೇಲೆ ದಾಳಿ ಮಾಡಿ ವಿಜಯ ಗಳಿಸಿದನು? ನೋಡಿ, ನಾನು ಆಗಲೇ ಹೇಳಿದೆ, ಇಲ್ಲಿ ಪ್ರಶ್ನೆಗಳು ಸ್ವಲ್ಪ ಡೆಪ್ತ್ ಆಗ್ತಾ ಹೋಗುತ್ತೆ. ಓಕೆನಾ? ನೀವು ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿದೆ ಪ್ರಶ್ನೆ. ಆಯಿತು, ಉತ್ತರ ನೋಡೋಣ. ಆಪ್ಷನ್ ಎ ಇಮ್ಮಡಿ ರಾಚಮಲ್ಲ, ಆಪ್ಷನ್ ಬಿ ಎರಡನೇ ರಾಚಮಲ್ಲ, ಆಪ್ಷನ್ ಸಿ ಇಮ್ಮಡಿ ಮಾರಸಿಂಹ, ಆಪ್ಷನ್ ಡಿ ನಾಲ್ಕನೇ ರಾಚಮಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇಮ್ಮಡಿ ಮಾರಸಿಂಹ. ಓಕೆನಾ? ಪ್ರಶ್ನೆ ಸಂಖ್ಯೆ 32. ಚಾವುಂಡರಾಯ ಪುರಾಣ ಗ್ರಂಥದಲ್ಲಿ ಬರುವ ಮುಖ್ಯ ವಿಷಯ ಅಥವಾ ಪ್ರತಿಪಾದ್ಯ ವಸ್ತು ಏನು? ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಚಾವುಂಡರಾಯ ಪುರಾಣ ಗ್ರಂಥದಲ್ಲಿ ಬರುವಂಥ ಮುಖ್ಯ ವಿಷಯ ಅಥವಾ ಆ ಒಂದು ಗ್ರಂಥದ ವಿಷಯ ವಸ್ತು ಏನು ಅಂತ ಕೇಳಿರೋದು. ಆಪ್ಷನ್ ಎ ಕೇವಲ ಲೌಕಿಕ ರಾಜರ ಚರಿತ್ರೆ ಮಾತ್ರ ಇರೋದು, ಆಪ್ಷನ್ ಬಿ ತ್ರಿಷಷ್ಟಿ ಮಹಾಪುರುಷರ ಚರಿತ್ರೆ ಹಾಗೂ ಜೈನ ಧರ್ಮದ ತತ್ವಗಳು, ಆಪ್ಷನ್ ಸಿ ಕೇವಲ ಬೌದ್ಧ ಧರ್ಮದ ಕಥೆಗಳು, ಆಪ್ಷನ್ ಡಿ ಶೈವ ಆಗಮಗಳ ವಿವರಣೆ. ಇದಕ್ಕೆ ಸರಿಯಾದಂಥ ಉತ್ತರ ನಮಗೆಲ್ಲ ಗೊತ್ತು. ನಾವೆಲ್ಲ ಚಾವುಂಡರಾಯನಿಗೆ ಸಂಬಂಧಿಸಿದಂತೆ ವಿಡಿಯೋ ಭಾಗ 1 ನೋಡಿದರೆ ನಾವು ಇದಕ್ಕೆಲ್ಲ ಉತ್ತರವನ್ನು ನಾವು ಯೋಚನೆ ಮಾಡೋದು ಬೇಡ, ಹಾಗೆ ಹೇಳ್ಬೋದು. ಆಪ್ಷನನ್ನು ನೋಡಿ ಏನು ಇದಕ್ಕೆ ಉತ್ತರ? ಆಪ್ಷನ್ ಬಿ ತ್ರಿಷಷ್ಟಿ ಅಂದರೆ 63 ಮಹಾಪುರುಷರ ಚರಿತ್ರೆ ಹಾಗೂ ಜೈನ ಧರ್ಮದ ತತ್ವಗಳನ್ನು ಒಳಗೊಂಡಿದೆ. ಸರಿನಾ? ಇದಕ್ಕೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 33. ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ವಿಗ್ರಹವನ್ನು ಕೆತ್ತಿಸಲು ಬಳಸಿದ ಶಿಲೆ ಮತ್ತು ಶಿಲ್ಪಕಲೆಯ ಸ್ವರೂಪ ಏನು ಅಂತ ಕೇಳಿದರೆ, ಆಪ್ಷನ್ ಎ ಕಪ್ಪು ಗ್ರಾನೈಟ್ ಬಂಡೆಯ ಏಕಶಿಲಾ ವಿಗ್ರಹ, ಆಪ್ಷನ್ ಬಿ ಮೃದುವಾದ ಬಳಪದ ಕಲ್ಲಿನ ಮೂರ್ತಿ, ಆಪ್ಷನ್ ಸಿ ಸುಣ್ಣದ ಗಾರೆ ಮತ್ತು ಮಣ್ಣಿನಿಂದ ನಿರ್ಮಿಸಿದ ಮೂರ್ತಿ, ಆಪ್ಷನ್ ಡಿ ಪ್ರತ್ಯೇಕ ಭಾಗಗಳನ್ನು ಜೋಡಿಸಿ ಮಾಡಿದ ಶಿಲ್ಪ ಅಥವಾ ಪ್ರತ್ಯೇಕ ಭಾಗಗಳನ್ನು ಜೋಡಿಸಿ ಮಾಡಿಸಿದಂತಹ ಒಂದು ವಿಗ್ರಹ. ಓಕೆನಾ? ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಕಪ್ಪು ಗ್ರಾನೈಟ್ ಬಂಡೆಯ ಏಕಶಿಲಾ ವಿಗ್ರಹ. ಕಪ್ಪು ಗ್ರಾನೈಟನ್ನು ಬಳಸಿದರೆ ಮತ್ತು ಇದು ಏಕಶಿಲಾ ವಿಗ್ರಹ, ಒಂದೇ ಶಿಲೆಯಲ್ಲಿ ಕೆತ್ತಿರುವಂಥ ಒಂದು ವಿಗ್ರಹ. ನೋಡಿ, ಅದು ನೋಡಿದ್ರೆ ಎಷ್ಟು ನಮಗೆ ಆಶ್ಚರ್ಯ ಆಗುತ್ತೆ ಅಂತಂದರೆ, ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡಿ ಹೇಗೆ ನಿಲ್ಲಿಸಿದಾರಲ್ವಾ ನಿಜವಾಗ್ಲೂ. ಆಗಿನ ಸಾಹಿತ್ಯ ಎಷ್ಟು ಸೊಗಸಾಗಿ ಬೆಳೆದಿತ್ತು, ಶಿಲ್ಪಕಲೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಸರಿನಾ? ಸೊ ಕಪ್ಪು ಗ್ರಾನೈಟ್ ಬಂಡೆಯ ಏಕಶಿಲಾ ವಿಗ್ರಹ. ಇನ್ನು ಪ್ರಶ್ನೆ ಸಂಖ್ಯೆ 33 ನೋಡೋಣ. 34 ಏನು? ಚಾವುಂಡರಾಯನಿಗೆ ಕವಿಚನ ಕಲ್ಪತರು ಎಂಬಂತಹ ಬಿರುದು ಬರಲು ಅಥವಾ ಅಂತಹ ಗೌರವ ಸಿಗಲು ಮುಖ್ಯ ಕಾರಣವೇನು? ಆಪ್ಷನ್ ಎ ಸ್ವತಃ ಆಕೆ ಮಹಾಕಾವ್ಯ ಬರೆಯಲಿಲ್ಲವಾದರೂ ಕವಿಗಳಿಗೆ ಮತ್ತು ವಿದ್ವಾಂಸರಿಗೆ ನೀಡಿದ ರಾಜಾಶ್ರಯ, ಎಲ್ಲ ಕವಿಗಳನ್ನು ರಾಜ್ಯದಿಂದ ಹೊರಹಾಕಿದ್ದು, ಆಪ್ಷನ್ ಸಿ ಕೇವಲ ಸಂಸ್ಕೃತದಲ್ಲಿ ಮಾತ್ರ ಬರೆಯುತ್ತಿದ್ದದ್ದು, ಆಪ್ಷನ್ ಡಿ ಯುದ್ಧಗಳಲ್ಲಿ ಕವಿಗಳನ್ನು ನೇಮಿಸಿದ್ದು. ನೋಡಿ, ಪ್ರಶ್ನೆಯನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಚಾವುಂಡರಾಯನಿಗೆ ಕವಿಚನ ಕಲ್ಪತರು ಎಂಬಂತಹ ಬಿರುದು ಬರೋದಕ್ಕೆ ಕಾರಣ ಮತ್ತು ಗೌರವ ಸಿಗೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ವತಃ ಮಹಾಕಾವ್ಯ ಬರೆಯಲಿಲ್ಲ, ಅವನು ಸ್ವತಃ ಮಹಾಕಾವ್ಯನ ಬರೆಯಲಿಲ್ಲ ಆದ್ರೂ ಕೂಡ ಕವಿಗಳಿಗೆ ಮತ್ತು ವಿದ್ವಾಂಸರಿಗೆ ನೀಡಿದಂಥ ಒಂದು ರಾಜಾಶ್ರಯನೇ
ಪ್ರಮುಖವಾದಂಥ ಕಾರಣ. ಅದರಿಂದ ಚಾವುಂಡರಾಯನನ್ನು ಕವಿಜನ ಕಲ್ಪತರು ಎನ್ನುವಂತಹ ಒಂದು ಬಿರುದು ಸಿಕ್ಕಿತ್ತು, ಅಥವಾ ಕವಿಜನ ಕಲ್ಪತರು ಎನ್ನುವಂತಹ ಒಂದು ಬಿರುದಿನ ಗೌರವಕ್ಕೆ ಪಾತ್ರನಾಗಿದ್ದಾನೆ ಅಂತ ನಾವಿಲ್ಲಿ ನೋಡ್ಬೋದು. ನೋಡಿ, ಸ್ವತಃ ಆಕೆ ಅನ್ನೋದಿದೆ, ಸ್ವತಃ ಆತ ಅಂತ ಮಾಡ್ಕೊಂಬಿಡಿ. ಸ್ವತಃ ಆತ ಮಹಾಕಾವ್ಯ ಬರೆಯಲಿಲ್ಲವಾದರೂ ಕವಿಗಳಿಗೆ ಮತ್ತು ವಿದ್ವಾಂಸರಿಗೆ ನೀಡಿದಂಥ ಒಂದು ರಾಜಾಶ್ರಯವೇ ಅವನಿಗೆ ಕವಿಜನ ಕಲ್ಪತರು ಎನ್ನುವಂಥ ಒಂದು ಗೌರವ ಸಿಗೋದಕ್ಕೆ ಪ್ರಮುಖ ಕಾರಣವಾಯಿತು ಅಂತ ನಾವಿಲ್ಲಿ ನೋಡ್ಬೋದು. ಓಕೆನಾ. ಸ್ವತಃ ಆತ ಒಬ್ಬ ಸಾಹಿತ್ಯ ಪೋಷಕ ಆಗಿದ್ದ, ಸರಿನಾ. ಅದರಿಂದ ಇನ್ನು ಪ್ರಶ್ನೆ ಸಂಖ್ಯೆ 35, ಚಾವುಂಡರಾಯನ ಧರ್ಮಗುರುಗಳಾದ ಅಜಿತ್ ಸೇನಾಚಾರ್ಯರು ಯಾವ ಜೈನ ಸಂಘ ಅಥವಾ ಗಣಕ್ಕೆ ಸೇರಿದವರಾಗಿದ್ದರು? ಆಪ್ಷನ್ ಎ ದ್ರಾವಿಡ ಸಂಘದ ಯಾಪನೀಯ ಪಂಥ, ಆಪ್ಷನ್ ಬಿ ಮೂಲ ಸಂಘದ ಪ್ರಮುಖ ಆಚಾರ್ಯರು, ಆಪ್ಷನ್ ಸಿ ಕಾಯಸ್ಥ ಪಂಥ, ಆಪ್ಷನ್ ಡಿ ಶ್ವೇತಾಂಬರ ಮೂರ್ತಿ ಪೂಜಕ ಸಂಘ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೂಲ ಸಂಘದ ಪ್ರಮುಖ ಆಚಾರ್ಯರು, ಸರಿನಾ. ಇನ್ನು ಪ್ರಶ್ನೆ ಸಂಖ್ಯೆ 36, ಚಾವುಂಡರಾಯನು ಆರಂಭದಲ್ಲಿ ಶ್ರವಣಬೆಳಗೊಳದ ಯಾವ ತೀರ್ಥಂಕರನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಸಂಕಲ್ಪ ಮಾಡಿದ್ದನೆಂದು ಐತಿಹ್ಯಗಳು ತಿಳಿಸುತ್ತವೆ? ಆಪ್ಷನ್ ಎ ಮೊದಲ ತೀರ್ಥಂಕರನಾದ ಋಷಭನಾಥ ಅಥವಾ ಆದಿನಾಥ, ಆಪ್ಷನ್ ಬಿ 24ನೇ ತೀರ್ಥಂಕರನಾದಂತಹ ಮಹಾವೀರ, ಆಪ್ಷನ್ ಸಿ 23ನೇ ತೀರ್ಥಂಕರನಾದ ಪಾರ್ಶ್ವನಾಥ, ಆಪ್ಷನ್ ಡಿ 22ನೇ ತೀರ್ಥಂಕರನಾದ ನೇಮಿನಾಥ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೊದಲ ತೀರ್ಥಂಕರನಾದ ಋಷಭನಾಥ ಅಥವಾ ಆದಿನಾಥ, ಸರಿನಾ. ನೋಡಿ, ಇದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಇಲ್ಲೂ ಕೂಡ ಪ್ರಶ್ನೆ ಕೇಳುವಂತಹ ಒಂದು ರೀತಿಯನ್ನು ಚೇಂಜ್ ಮಾಡಿ ಕೇಳಿದ್ದೀನಿ. ಆದ್ದರಿಂದ ನೀವು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ, ಯಾವ್ಯಾವ ಒಂದು ಶೈಲಿಯಲ್ಲಿ ಕೇಳ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಬೇಕು, ಸರಿನಾ. ಇನ್ನು ಪ್ರಶ್ನೆ ಸಂಖ್ಯೆ 37, ಚಾವುಂಡರಾಯ ಪುರಾಣ 978 ಕೃತಿ ರಚನೆಗೆ ಪ್ರಮುಖ ಆಕಾರಗಳಾಗಿರುವ ಸಂಸ್ಕೃತ ಗ್ರಂಥಗಳು ಯಾವುವು? ಆಪ್ಷನ್ ಎ ಜಿನಸೇನಾಚಾರ್ಯರ ಆದಿಪುರಾಣ ಮತ್ತು ಗುಣಭದ್ರರ ಉತ್ತರ ಪುರಾಣ, ಆಪ್ಷನ್ ಬಿ ಕಾಳಿದಾಸನ ಮೇಘದೂತ, ಆಪ್ಷನ್ ಸಿ ಭಾಸನ ಸ್ವಪ್ನ ವಾಸವದತ್ತ, ಆಪ್ಷನ್ ಡಿ ಬಾಣಭಟ್ಟನ ಹರ್ಷಚರಿತೆ. ಇದಕ್ಕೆ ಸರಿಯಾದಂಥ ಉತ್ತರ ಜಿನಸೇನಾಚಾರ್ಯರ ಆದಿಪುರಾಣ ಮತ್ತು ಗುಣಭದ್ರರ ಉತ್ತರ ಪುರಾಣ, ಸರಿನಾ. ಇನ್ನು ಪ್ರಶ್ನೆ ಸಂಖ್ಯೆ 38 ನೋಡೋಣ. ಚಾವುಂಡರಾಯನ ವಂಶ ಮತ್ತು ಹಿನ್ನೆಲೆಗೆ ಸಂಬಂಧಿಸಿದಂತೆ ಇತಿಹಾಸಕಾರರು ಇವನನ್ನು ಯಾವ ವರ್ಗಕ್ಕೆ ಸೇರಿಸಿದ್ದಾರೆ? ಆಪ್ಷನ್ ಎ ಬ್ರಹ್ಮಕ್ಷತ್ರಿಯ ವಂಶದವರಾಗಿ ರಾಜಕೀಯ ಮತ್ತು ಸಾಹಿತ್ಯದಲ್ಲಿ ತೊಡಗಿದವರು, ಆಪ್ಷನ್ ಬಿ ಕೇವಲ ಸಾಮಾನ್ಯ ಸೈನಿಕ ವಂಶ, ಆಪ್ಷನ್ ಸಿ ವಾಣಿಜ್ಯ ವ್ಯಾಪಾರ ಕುಟುಂಬ, ಆಪ್ಷನ್ ಡಿ ಉತ್ತರ ಭಾರತದ ವಲಸಿಗ ಬ್ರಾಹ್ಮಣ ಕುಟುಂಬ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬ್ರಹ್ಮಕ್ಷತ್ರಿಯ ವಂಶದವರಾಗಿ ರಾಜಕೀಯ ಮತ್ತು ಸಾಹಿತ್ಯದಲ್ಲಿ ತೊಡಗಿದವರು, ಸರಿನಾ. ಇನ್ನು ಪ್ರಶ್ನೆ ಸಂಖ್ಯೆ 39 ನೋಡೋಣ. ಚಾವುಂಡರಾಯನ ಮಗನಾದ ಜಿನದೇವ ಅಥವಾ ರಾಯದೇವನ ಕುರಿತು ಶಾಸನಗಳಲ್ಲಿ ಯಾವ ಉಲ್ಲೇಖ ಕಂಡುಬರುತ್ತದೆ? ಆಪ್ಷನ್ ಎ ತಂದೆಯಂತೆ ಜೈನ ಧರ್ಮ ಮತ್ತು ಸಾಹಿತ್ಯವನ್ನು ಪೋಷಿಸಿದ ಧರ್ಮಾತ್ಮ, ಆಪ್ಷನ್ ಬಿ ಗಂಗರಾಜ್ಯವನ್ನು ವಶಪಡಿಸಿಕೊಂಡ ಶತ್ರುರಾಜ, ಆಪ್ಷನ್ ಸಿ ವಿದೇಶಕ್ಕೆ ತೆರಳಿದ ವ್ಯಾಪಾರಿ, ಆಪ್ಷನ್ ಡಿ ಯಾವುದೇ ದಾಖಲೆಗಳಿಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ತಂದೆಯಂತೆ ಜೈನ ಧರ್ಮ ಮತ್ತು ಸಾಹಿತ್ಯವನ್ನು ಪೋಷಿಸಿದಂತಹ ಧರ್ಮಾತ್ಮ. ಯಾರು? ಚಾವುಂಡರಾಯನ ಮಗ. ಓಕೆನಾ. ಚಾವುಂಡರಾಯನ ಮಗನಾದಂತಹ ಜಿನದೇವ ಅಥವಾ ರಾಯದೇವನ ಕುರಿತು ಶಾಸನದಲ್ಲಿ ಈ ಉಲ್ಲೇಖ ಇರೋದನ್ನ ನಾವು ನೋಡ್ಬೋದು, ಸರಿನಾ. ಇನ್ನು ಪ್ರಶ್ನೆ ಸಂಖ್ಯೆ 40, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ಕೆಳಭಾಗದಲ್ಲಿ ಹಾಗೂ ಸ್ತಂಭಗಳ ಮೇಲೆ ದೊರೆತಿರುವ ಹಳೆಗನ್ನಡದ ಶಾಸನಗಳು ಯಾರ ಕಾಲದ ಸಾಹಿತ್ಯಿಕ ಮತ್ತು ಭಾಷಾ ಬೆಳವಣಿಗೆಗೆ ಕನ್ನಡಿಯಾಗಿವೆ? ಆಪ್ಷನ್ ಎ ಚಾವುಂಡರಾಯ ಮತ್ತು ಗಂಗರ ಕಾಲದ ಹಳೆಗನ್ನಡ ಭಾಷೆ, ಆಪ್ಷನ್ ಬಿ ಹೊಯ್ಸಳರ ಕಾಲದ ನಡುಗನ್ನಡ, ಆಪ್ಷನ್ ಸಿ ವಿಜಯನಗರ ಕಾಲದ ಹೊಸಗನ್ನಡ, ಆಪ್ಷನ್ ಡಿ ರಾಷ್ಟ್ರಕೂಟರ
ಪ್ರಾಕೃತ ಭಾಷೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಚಾವುಂಡರಾಯ ಮತ್ತು ಗಂಗರ ಕಾಲದ ಹಳೆಗನ್ನಡ ಭಾಷೆ. ಸರಿನಾ? ಇನ್ನು ಪ್ರಶ್ನೆ ಸಂಖ್ಯೆ 41. ಚಾವುಂಡರಾಯನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ ಎನ್ನಲಾದ ಲಕ್ಷಣ ಸಂಗ್ರಹ ಅಥವಾ ಚಾವುಂಡರಾಯ ಲಕ್ಷಣ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಜೈನ ಧರ್ಮದ ಆಚಾರ ವಿಚಾರಗಳು, ಬ್ರಹ್ಮಚರ್ಯ ಹಾಗೂ ವ್ರತಗಳ ನಿರೂಪಣೆ. ಆಪ್ಷನ್ ಬಿ ಖಗೋಳಶಾಸ್ತ್ರದ ಗಣನೆ. ಆಪ್ಷನ್ ಸಿ ವೈದ್ಯಕೀಯ ಗಿಡಮೂಲಿಕೆಗಳ ಪಟ್ಟಿ. ಆಪ್ಷನ್ ಡಿ ಅಶ್ವಶಾಸ್ತ್ರ ಮತ್ತು ಗಜಶಾಸ್ತ್ರ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಎ ಜೈನ ಧರ್ಮದ ಆಚಾರ ವಿಚಾರಗಳು, ಬ್ರಹ್ಮಚರ್ಯ ಹಾಗೂ ವ್ರತಗಳ ನಿರೂಪಣೆ ಇರೋದನ್ನು ನಾವು ನೋಡ್ಬೋದು. ಸರಿನಾ? ಇನ್ನು ಪ್ರಶ್ನೆ ಸಂಖ್ಯೆ 42. ಹಳಗನ್ನಡ ಗದ್ಯ ಸಾಹಿತ್ಯದ ವಿಕಾಸದಲ್ಲಿ ಚಾವುಂಡರಾಯ ಪುರಾಣದ ಐತಿಹಾಸಿಕ ಮಹತ್ವವೇನು ಅಂತ ಕೇಳಲಾಗಿದೆ. ಸೊ ಆಯ್ಕೆಗಳನ್ನು ನೋಡೋದಾದರೆ, ಲಭ್ಯವಿರುವ ಅತ್ಯಂತ ಪ್ರಾಚೀನ ಸಮಗ್ರ ಹಳೆಗನ್ನಡ ಗದ್ಯ ಕೃತಿಗಳಲ್ಲಿ ಇದು ಪ್ರಮುಖವಾದುದು. ಆಪ್ಷನ್ ಬಿ ಇದು ಸಂಪೂರ್ಣವಾಗಿ ತ್ರಿಪದಿ ಛಂದಸ್ಸಿನಲ್ಲಿದೆ. ಆಪ್ಷನ್ ಸಿ ಇದು ವಚನ ಸಾಹಿತ್ಯದ ಮೊದಲ ರೂಪವಾಗಿದೆ. ಆಪ್ಷನ್ ಡಿ ಇದು ಆಧುನಿಕ ಕಾದಂಬರಿಯ ಮೊದಲ ಮಾದರಿಯಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಎ ಲಭ್ಯವಿರುವ ಅತ್ಯಂತ ಪ್ರಾಚೀನ ಸಮಗ್ರ ಹಳಗನ್ನಡ ಗದ್ಯ ಕೃತಿಗಳಲ್ಲಿ ಇದು ಪ್ರಮುಖವಾದುದಾಗಿದೆ ಅಂತ ನಾವು ನೋಡ್ಬೋದಾಗಿದೆ. ಸರಿನಾ? ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಸೊ ಪ್ರಶ್ನೆಗಳನ್ನು ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಉತ್ತರವನ್ನು ಸರಿಯಾಗಿ ಚೂಸ್ ಮಾಡೋದಕ್ಕೆ ಸಾಧ್ಯವಾಗಿರುತ್ತೆ. ಸರಿನಾ? ಇನ್ನು ಪ್ರಶ್ನೆ ಸಂಖ್ಯೆ 43 ನೋಡೋಣ. ಗಂಗರ ರಾಜಧಾನಿ ತಲಕಾಡಿನ ಸುತ್ತಮುತ್ತ ದೊರೆತ ಚಾವುಂಡರಾಯನ ಕಾಲದ ಶಾಸನಗಳಲ್ಲಿ ಯಾವ ರಾಜಕೀಯ ಸನ್ನಿವೇಶವನ್ನು ಪ್ರಮುಖವಾಗಿ ಬಿಂಬಿಸಲಾಗಿದೆ? ಆಪ್ಷನ್ ಎ ಚೋಳರ ನಿರಂತರ ಆಕ್ರಮಣಗಳ ನಡುವೆಯೂ ಗಂಗರ ಸಾಂಸ್ಕೃತಿಕ ಹಾಗೂ ಧರ್ಮನಿಷ್ಠೆ. ಆಪ್ಷನ್ ಬಿ ರಾಷ್ಟ್ರಕೂಟರೊಂದಿಗೆ ಸ್ನೇಹ ಸಂಧಾನ. ಆಪ್ಷನ್ ಸಿ ಕಲ್ಯಾಣಿ ಚಾಲುಕ್ಯರ ಜೊತೆ ವೈವಾಹಿಕ ಸಂಬಂಧ. ಆಪ್ಷನ್ ಡಿ ಕಡಲ ತೀರದ ವ್ಯಾಪಾರ ಒಪ್ಪಂದಗಳು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಚೋಳರ ನಿರಂತರ ಆಕ್ರಮಣಗಳ ನಡುವೆಯೂ ಗಂಗರ ಸಾಂಸ್ಕೃತಿಕ ಹಾಗೂ ಧರ್ಮನಿಷ್ಠೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ. ಸರಿನಾ? ಅರ್ಥ ಆಯ್ತಾ ನಿಮಗೆ? ಇನ್ನು ಪ್ರಶ್ನೆ ಸಂಖ್ಯೆ 44 ನೋಡೋಣ. ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿರುವ ಚಾವುಂಡರಾಯ ಬಸದಿಯ ವಾಸ್ತುಶಿಲ್ಪದ ನಿರ್ಮಾಣದ ವಿಶೇಷತೆ ಏನು? ನೋಡಿ, ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಇಲ್ಲಿ ಕೇಳಿದ್ರು ಚಾವುಂಡರಾಯ ಬಸದಿ. ಈ ಚಾವುಂಡರಾಯ ಬಸದಿ ಅನ್ನೋದು ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟ. ಸರಿನಾ? ವಾಸ್ತುಶಿಲ್ಪದ ನಿರ್ಮಾಣದ ವಿಶೇಷತೆ ಏನು ಅಂತ ಕೇಳಿದರೆ ಆಪ್ಷನ್ ಎ ದ್ವಿತೀಯ ಮಹಡಿಯನ್ನು, ಅಂದರೆ 2ನೇ ಅಂತಸ್ತು, ಸೆಕೆಂಡ್ ಫ್ಲೋರ್ ಅಂತ ಕರಿತೀವಲ್ವ ಅದು, ದ್ವಿತೀಯ ಮಹಡಿಯನ್ನು ಹೊಂದಿರುವ ಗಂಗರ ಶೈಲಿಯ ವಿಶಿಷ್ಟ ಬಸದಿ. ಆಪ್ಷನ್ ಬಿ ಕೇವಲ ಒಂದು ನೆಲಮಹಡಿಯ ಗುಹೆ, ಅಂದರೆ ಗ್ರೌಂಡ್ ಫ್ಲೋರ್ ಅಂತೀವಲ್ಲ ಅದು. ಓಕೆನಾ? ಇನ್ನು ಆಪ್ಷನ್ ಸಿ 3 ಗೋಪುರಗಳ ದ್ರಾವಿಡ ಶೈಲಿಯ ದೇವಾಲಯ, ಬೌದ್ಧ ವಿಹಾರದ ಮಾದರಿ. ಆಪ್ಷನ್ ಎ ದ್ವಿತೀಯ ಮಹಡಿಯನ್ನು, ಅಂದರೆ 2 ಅಂತಸ್ತು ಹೊಂದಿರುವ ಗಂಗರ ಶೈಲಿಯ ವಿಶಿಷ್ಟ ಬಸದಿ. ಸರಿನಾ? ಚಾವುಂಡರಾಯ ಬಸದಿ ವಾಸ್ತುಶಿಲ್ಪದ ನಿರ್ಮಾಣದ ವಿಶೇಷತೆ ಏನು ಅಂತಂದರೆ ಆಪ್ಷನ್ ಎ ದ್ವಿತೀಯ ಮಹಡಿಯನ್ನು ಹೊಂದಿರುವಂತಹ ಗಂಗರ ಶೈಲಿಯ ವಿಶಿಷ್ಟ ಬಸದಿಯಾಗಿದೆ. ಸರಿನಾ? ಇನ್ನು ಪ್ರಶ್ನೆ ಸಂಖ್ಯೆ 45. ಚಾವುಂಡರಾಯನಿಗೆ ರಣರಂಗಮಲ್ಲ ಎಂಬ ಬಿರುದು ಸಿಗಲು ಕಾರಣವಾದ ಐತಿಹಾಸಿಕ ಹಿನ್ನೆಲೆ ಏನು? ಆಪ್ಷನ್ ಎ ರಣರಂಗದಲ್ಲಿ ಶತ್ರುರಾಜರನ್ನು ಸೆದೆಬಡಿದು ಅಪ್ರತಿಮ ಶೌರ್ಯ ಪ್ರದರ್ಶಿಸಿದ್ದು. ಆಪ್ಷನ್ ಎ ಅಂದರೆ ಆಪ್ಷನ್ ಬಿ ಸಾಹಿತ್ಯ ಕದನದಲ್ಲಿ ಗೆಲುವು ಸಾಧಿಸಿದ್ದು. ಆಪ್ಷನ್ ಸಿ ದೇವಸ್ಥಾನಗಳನ್ನು ನಿರ್ಮಿಸಿದ್ದು. ಆಪ್ಷನ್ ಡಿ ಕ್ರೀಡಾ ಸ್ಪರ್ಧೆಗಳಲ್ಲಿ ಗೆದ್ದಿದ್ದು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಎ ರಣರಂಗದಲ್ಲಿ ಶತ್ರುರಾಜರನ್ನು ಸದೆಬಡಿದು ಅಪ್ರತಿಮ ಶೌರ್ಯ ಪ್ರದರ್ಶಿಸಿದ್ದು. ಸರಿನಾ? ಇನ್ನು ಪ್ರಶ್ನೆ ಸಂಖ್ಯೆ 46. ಪಶ್ಚಿಮ ಗಂಗರ ರಾಜಲಾಂಛನವಾದ ವರಹ ಅಥವಾ ಹಂದಿ.
ಲಾಂಛನವು ಅವರ ಯಾವ ಗುಣವನ್ನು ಅಥವಾ ರಾಜಕೀಯ ಅಧಿಕಾರವನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ ಎ ಭೂಮಿಯನ್ನು ಮೇಲಕ್ಕೆತ್ತುವ ವರ ಅವತಾರದ ಪ್ರಭಾವ ಹಾಗೂ ದೃಢವಾದ ಸಾಮ್ರಾಜ್ಯ ಸ್ಥಾಪನೆ. ಆಪ್ಷನ್ ಬಿ ಕಡಲಂಚಿನ ನೌಕಾಪಡೆ. ಆಪ್ಷನ್ ಸಿ ಬೌದ್ಧ ಧರ್ಮದ ಪ್ರಭಾವ. ಆಪ್ಷನ್ ಡಿ ಶಾಂತಿ ಮತ್ತು ಅಹಿಂಸೆಯ ಪ್ರತೀಕ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಭೂಮಿಯನ್ನು ಮೇಲಕ್ಕೆತ್ತುವ ವರ ಅವತಾರದ ಪ್ರಭಾವ ಹಾಗೂ ದೃಢವಾದ ಸಾಮ್ರಾಜ್ಯ ಸ್ಥಾಪನೆ. ಓಕೆನಾ. ಇನ್ನು ಪ್ರಶ್ನೆ ಸಂಖ್ಯೆ 47, ಚಾವುಂಡರಾಯ ಪುರಾಣ ಕೃತಿಯಲ್ಲಿ ಒಟ್ಟು ಎಷ್ಟು ತೀರ್ಥಂಕರರ ಚರಿತ್ರೆಗಳ ವಿವರಣೆ ಇದೆ? ಆಪ್ಷನ್ ಎ 24 ತೀರ್ಥಂಕರರ ಸಮಗ್ರ ಚರಿತ್ರೆಗಳು. ಆಪ್ಷನ್ ಬಿ ಕೇವಲ ಪ್ರಮುಖ 4 ತೀರ್ಥಂಕರರು. ಆಪ್ಷನ್ ಸಿ 12 ತೀರ್ಥಂಕರರು ಮಾತ್ರ. ಆಪ್ಷನ್ ಡಿ 20 ತೀರ್ಥಂಕರರು. ಇದಕ್ಕೆ ಸರಿಯಾದಂಥ ಉತ್ತರ ನಮಗೆಲ್ಲ ಗೊತ್ತು, ಆಪ್ಷನ್ ಎ 24 ತೀರ್ಥಂಕರರ ಸಮಗ್ರ ಚರಿತ್ರೆಗಳನ್ನು ಚಾವುಂಡರಾಯ ಪುರಾಣ ಎನ್ನುವಂಥ ಕೃತಿ ಒಳಗೊಂಡಿದೆ. ಸರಿನಾ. ಇನ್ನು ಪ್ರಶ್ನೆ ಸಂಖ್ಯೆ 48, ಚಾವುಂಡರಾಯನ ಕಾಲದಲ್ಲಿ ಗಂಗರ ಆಡಳಿತ ಕೇಂದ್ರವಾಗಿದ್ದ ತಲಕಾಡು ಯಾವ ಭೌಗೋಳಿಕ ವಿಶೇಷತೆಗೆ ಹೆಸರಾಗಿತ್ತು? ಆಪ್ಷನ್ ಎ ಕಾವೇರಿ ನದಿಯ ಸುಂದರ ತೀರ ಹಾಗೂ ಪ್ರಮುಖ ರಾಜಕೀಯ ಸಾಂಸ್ಕೃತಿಕ ಕೇಂದ್ರ. ಆಪ್ಷನ್ ಬಿ ಮರುಭೂಮಿ ಪ್ರದೇಶ. ಆಪ್ಷನ್ ಸಿ ಅತ್ಯಂತ ಎತ್ತರದ ಪರ್ವತ ಶ್ರೇಣಿ. ಆಪ್ಷನ್ ಡಿ ದಟ್ಟವಾದ ಮಳೆಕಾಡಿನ ದ್ವೀಪ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾವೇರಿ ನದಿಯ ಸುಂದರ ತೀರ ಹಾಗೂ ಪ್ರಮುಖ ರಾಜಕೀಯ ಸಾಂಸ್ಕೃತಿಕ ಕೇಂದ್ರ. ಇನ್ನು ಪ್ರಶ್ನೆ ಸಂಖ್ಯೆ 49, ಹಳಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಚಂಪು ಕಾವ್ಯ ಶೈಲಿಯ ಜೊತೆಗೆ ಗದ್ಯದ ಬಳಕೆಯನ್ನು ಸಮರ್ಥವಾಗಿ ಮಾಡಿದವರಲ್ಲಿ ಚಾವುಂಡರಾಯನ ಕೃತಿಯ ಸ್ಥಾನ ಯಾವುದು? ಆಪ್ಷನ್ ಎ ಗದ್ಯ ಮತ್ತು ಪದ್ಯಗಳೆರಡರಲ್ಲೂ ಪಂಡಿತರ ಮೆಚ್ಚುಗೆ ಗಳಿಸಿದ ಮಾರ್ಗಕೃತಿ. ಆಪ್ಷನ್ ಬಿ ಕೇವಲ ಜನಪದ ಶೈಲಿಯ ಕತೆ. ಆಪ್ಷನ್ ಸಿ ಹಾಡು ಮಾತಿನ ಸರಳ ವಚನ ಸಂಗ್ರಹ. ಆಪ್ಷನ್ ಡಿ ತಮಿಳು ಮಿಶ್ರಿತ ಸಾಹಿತ್ಯ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಗದ್ಯ ಮತ್ತು ಪದ್ಯಗಳೆರಡರಲ್ಲೂ ಪಂಡಿತರ ಮೆಚ್ಚುಗೆ ಗಳಿಸಿದ ಮಾರ್ಗಕೃತಿ. ಇನ್ನು ಪ್ರಶ್ನೆ ಸಂಖ್ಯೆ 50, ಕಡೆಯ ಪ್ರಶ್ನೆ. ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಚಾವುಂಡರಾಯನ ಹೆಸರನ್ನು ಚಿರಸ್ಥಾಯಿಯಾಗಿಸಿರುವ 2 ಅತ್ಯುನ್ನತ ಸಾಧನೆಗಳು ಯಾವುವು? ಆಪ್ಷನ್ ಎ ಶ್ರವಣಬೆಳಗೊಳದ ಬಾಹುಬಲಿ ವಿಗ್ರಹದ ನಿರ್ಮಾಣ ಮತ್ತು ಚಾವುಂಡರಾಯ ಪುರಾಣ ಗ್ರಂಥ ರಚನೆ. ಆಪ್ಷನ್ ಬಿ ಕಾವೇರಿ ನದಿಗೆ ಅಣೆಕಟ್ಟು ಮತ್ತು ರಾಜಧಾನಿ ಬದಲಾವಣೆ. ಆಪ್ಷನ್ ಸಿ ಬಾದಾಮಿ ಗುಹೆಗಳ ನಿರ್ಮಾಣ ಮತ್ತು ನಾಟಕ ರಚನೆ. ಆಪ್ಷನ್ ಡಿ ಕವಿರಾಜ ಮಾರ್ಗ ಮುದ್ರಣ ಮತ್ತು ಹೊಸ ಸಾಮ್ರಾಜ್ಯ ಸ್ಥಾಪನೆ. ಇದಕ್ಕೆ ಸರಿಯಾದಂಥ ಉತ್ತರ ನಾವೆಲ್ಲ ಗೆಸ್ ಮಾಡಿದ್ದೀವಿ, ಯಾವುದು? ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಶ್ರವಣಬೆಳಗೊಳದ ಬಾಹುಬಲಿ ವಿಗ್ರಹದ ನಿರ್ಮಾಣ ಜೊತೆಗೆ ಚಾವುಂಡರಾಯ ಪುರಾಣದ ಗ್ರಂಥ ರಚನೆ ಇದಕ್ಕೆ ಸರಿಯಾದಂತಹ ಉತ್ತರ. ಸರಿನಾ? ಹಾಗಾದರೆ ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ. ನಾವು ಪ್ರಸ್ತುತ ತರಗತಿಯಲ್ಲಿ ಚಾವುಂಡರಾಯನ ಕುರಿತು 50 MCQ ಪ್ರಶ್ನೋತ್ತರಗಳನ್ನು ನಾವು ಪ್ರಸ್ತುತ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇದು ನೆಟ್ ಮತ್ತು ಸ್ಲೆಟ್ ಪರೀಕ್ಷೆಗಷ್ಟೇ ಅಲ್ಲದೆ ಇವಾಗ ಕಾಲ್ಫರ್ ಆಗಿರುವಂತಹ GPSTR ಮತ್ತು HSTR ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದಂತೆ ಇದು ಬಹಳ ಪ್ರಮುಖವಾದಂತಹ ಒಂದು ವಿಷಯ ಆಗಿದೆ. ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಹಾಗೆಯೇ ವಿಡಿಯೋ ಭಾಗ 1 ನೀವು ನೋಡಿ, ನಂತರ ವಿಡಿಯೋ ಭಾಗ 2 ನೋಡಿದ್ರೆ ನಿಮಗೆ ಚೆನ್ನಾಗಿ ಕಾನ್ಸೆಪ್ಟು ಅರ್ಥ ಆಗುತ್ತೆ. ಹಾಗಾದರೆ ನಮ್ಮ ತರಗತಿ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ನಮ್ಮ ತರಗತಿಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ.